ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ವತಿಯಿಂದ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಉತ್ತಂಗಿ ಗ್ರಾಮದ ಶ್ರೀ ಶಿವಶಂಕರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆ ಉತ್ತಂಗಿ ಈ ವರ್ಷವೂ ಎಸ್ಎಸ್ಎಲ್ಸಿ ಫಲಿತಾಂಶ ತಾಲೂಕಿಗೆ ಪ್ರಥಮ, ಜಿಲ್ಲೆಗೆ ಕನ್ನಡ ಮಾಧ್ಯಮದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಇದಕ್ಕೆ ಶಾಲೆಯ ಮುಖ್ಯ ಗುರುಗಳು ಮಂಜುನಾಥ್ ಸರ್ ಸನ್ಮಾನ ಮಾಡಲಾಯಿತು. ಪತ್ರಕರ್ತರ ಬಗ್ಗೆ ಕುರಿತು ಮಾತನಾಡಿದರು ಹಾಗೂ ಶಾಲೆಯ ಶಿಕ್ಷಕರು ಪರಿಶ್ರಮದಿಂದ ತಾಲೂಕು ಹಾಗೂ ಜಿಲ್ಲೆಗೂ ಉತ್ತಮ ಫಲಿತಾಂಶ ಪಡೆದಿದ್ದು, ಶಾಲೆಯ ಮುಖ್ಯ ಗುರುಗಳಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಮಂಜುನಾಥ್ ಕೆ ಉತ್ತಂಗಿ ಸನ್ಮಾನ ಮಾಡಲಾಯಿತು ಹಾಗೂ ಶಾಲೆಯ ಶಿಕ್ಷಕರು ಹಾಗೂ ಅಡುಗೆಯ ಸಿಬ್ಬಂದಿಗಳು ಅಭಿನಂದನೆ ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಊರಿನ ಯುವಕ ಎಚ್ ನಾಗರಾಜ್, ಶಾಲೆಯ ಶಿಕ್ಷಕರು ಕೊಟ್ರೇಶ್ ಕೆ ನಿರೂಪಣೆ ಮಾಡಿದರು. ಬಸಪ್ಪ ಬಿ, ಮಲ್ಲನಗೌಡ ಕೆ, ಶೋಭಾ ಟಿ, ಕುಸುಮ ಟಿಎಂ, ಮಹೇಶ್ವರಪ್ಪ, ನಾಗರಾಜ್ ಎಂ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವರದಿಗಾರರು ಮಂಜುನಾಥ್ ಕೆ ಉತ್ತಂಗಿ. ಬರಹಗಾರರು, ಪತ್ರಕರ್ತರು ಅವರು ನಮ್ಮ ಮೇಲೆ ಇರ್ತಕ್ಕಂಥ ಗೌರವ, ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಗೌರವಕ್ಕಾಗಿ ಒಂದು ಸಣ್ಣ ಕಾರ್ಯಕ್ರಮ. ಇದೇ ತಿಂಗಳು 23ನೇ ತಾರೀಕು ಪತ್ರಿಕಾ ಬರಹಗಾರರ ದಿನಾಚರಣೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಕೂಡ ಅವ್ರನ್ನ ಕರೆದಿರುತ್ತೆ. ನಮ್ಮ ಶಾಲೆಗೆ ಸನ್ಮಾನ ಮಾಡುವಂಥ ದೃಷ್ಟಿಯಲ್ಲಿ ಬಂದು ಸೊ ಆಗ ಅವರು ಹೋಗ್ಲಿಕ್ಕೆ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ, ಇಲ್ಲ ಸರ್ ನಾವು ನಿಮ್ಮ ಶಾಲೆಗೆ ಬಂದು ನಿಮ್ಮ ಮಕ್ಕಳಿಂದ ಏನೇ ನಿಮ್ಮ ಮಕ್ಕಳಿಗೆ ನಾವು ಸನ್ಮಾನ ಮಾಡಬೇಕು ಅಂತ ಶಾಲೆಗೆ ಹೋಗಿದ್ದಾರೆ. ಸೊ ಶ್ರೀ ಮಂಜುನಾಥ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮತ್ತು ಮಾತಾಡೋದನ್ನು ಕಲಿಯುವಂತಹ ಎಲ್ಲ ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಕೇವಲ 10ನೇ ತರಗತಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದೇವೆ. ಸೊ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸೊ ಈ ಕಾರ್ಯಕ್ರಮದ ಉದ್ದೇಶವನ್ನು ಒಂದು ಚಿಕ್ಕದಾಗಿ ನಮ್ಮ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಅವರು ಒಂದೆರಡು ಮಾತುಗಳನ್ನು, ಸೊ ಸನ್ಮಾನ ಭಾಗ್ಯರಾಗಿರ್ತಕ್ಕಂಥ ಶ್ರೀ ಜಿ ಮಂಜುನಾಥ್ ಅವರು ಈ ಒಂದು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತಾಡಬೇಕಾಗಿ, ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕಾಗಿ ಈ ಪತ್ರಕರ್ತರ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ತಾಲೂಕು ಹಂತದಲ್ಲಿ ನಡೆಸಿದ್ರು. ಆದರೆ ಆಹ್ವಾನ ನೀಡಿದಾಗ ನಮಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ನಮ್ಮ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ನಿಮ್ಮ ಗ್ರಾಮದ ಯುವ ಬರಹಗಾರ ಹಾಗೂ ಪತ್ರಕರ್ತರು ಆದಂಥ ಮಂಜುನಾಥ್ ಅವರು ಏನು ಮಾಡೋದಂದರೆ, ಸರ್ ನೀವು ಸನ್ಮಾನ ಮಾಡಲೇಬೇಕು. ಯಾಕಂದರೆ ಈ ಸಲ ಫಲಿತಾಂಶ ಮತ್ತು ಶಾಲೆಯ ಏಳಿಗೆ ಇವನ್ನೆಲ್ಲವನ್ನೂ ಕೂಡ ಅವರು ಸತತವಾಗಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಹಾಗೂ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಮಾಡಿ ಸರ್, ಈ ರೀತಿ ಆದರೆ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ, ಏನಾದರೆ ನಮ್ಮ ಶಾಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಫಲಿತಾಂಶವನ್ನು ಪಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾರ್ಗದರ್ಶನವನ್ನು ಯಾವಾಗಲೂ ಕೂಡ ಫೋನಲ್ಲಿ ನಮಗೆ ನೀಡ್ತಾನೆ ಇರ್ತಾರೆ. ಹಾಗಾಗಿ ಅವರ ಅಭಿಲಾಷೆ ನಮ್ಮ ಶಾಲೆಯಲ್ಲಿ ಹೈಸ್ಕೂಲ್ನಲ್ಲಿರುವಂಥ ಮುಖ್ಯ ಗುರುಗಳನ್ನು ನಾವು ಪತ್ರಿಕಾ ಒಂದು ಮಿತ್ರರ ಪರವಾಗಿ ಒಂದು ಸನ್ಮಾನ ಮಾಡಬೇಕು ಅನ್ನುವಂಥ ಒಂದು ಆಶಾದಾಯಕದಿಂದ ನಿನ್ನೆಯಿಂದಲೇ ಸರ್ ನನಗೆ ಫೋನ್ ಮಾಡ್ತಾನೆ ಇದ್ದಾರೆ, ಸರ್ ನೀವು ಬರಬೇಕು, ನೀವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ಮತ್ತು ನಾವು ಒಂದು ನಿಮಗೆ ಗೌರವವನ್ನು ಕೊಡ್ತೀವಿ, ಆ ಗೌರವವನ್ನು ಸ್ವೀಕರಿಸಬೇಕು ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾ ಇದ್ರು. ನಾನು ಅದನ್ನು ಸ್ಟಾರ್ಟಿಂಗ್ ಹಂತದಲ್ಲಿ ಈಗ ಯಾವುದಂತ ಕೇಳಿದಾಗ ಅವ್ರು ಬಾಯಿ ಬಿಟ್ಟಿರಲಿಲ್ಲ. ಅನೇಕ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಂಜೂರಿಗೆ ಕೂಡ ಬಹಳ ಧನ್ಯವಾದ ಹೇಳ್ತಾರೆ. ಯಾಕಂದ್ರೆ ಸರ್ ಒಳ್ಳೇದು ಹೇಳಿದ್ದಾರೆ, ಅವರು ಕೆಟ್ಟದ್ದು ಹೇಳಿದ್ದಾರೆ. ಯಾಕಂದ್ರೆ ನಿಜವಾದ ಮಿತ್ರರಂದ್ರೆ ಹಂಗೆ ಇರಬೇಕು, ಬರೀ ಒಳ್ಳೇದನ್ನೇ ಹೇಳಿ ಹೋಗೋದಲ್ಲ, ಒಳ್ಳೆ ಜೊತೆ ಏನಿರಬೇಕು, ಕೆಟ್ಟದನ್ನು ಕೂಡ ನಮಗೆ ತೋರಿಸ್ತಾ ಇರ್ಬೇಕು. ಇದು ಇಲ್ಲಿ ತಪ್ಪಾಗ್ತಾ ಇದೆ ಸರ್, ಇಲ್ಲಿ ತಪ್ಪಾಗ್ತಾ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನೀವು ಚೆನ್ನಾಗಿ ಮಾಡಿದಿರಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಇಂಥ ಸ್ನೇಹಿತರು ಅವರು ಹಾಗೂ ಮಾಧ್ಯಮ ಮಿತ್ರರಾದಂಥ ಮಂಜುನಾಥ್ ಅವರಿಗೆ ನಮ್ಮ ಶಾಲೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಕತ್ತಲೆ ಇರ್ತಕ್ಕಂಥ ಅಥವಾ ಆ ಜಾಗ ಇರ್ತಕ್ಕಂಥದ್ದಲ್ಲಿ ಮಾತ್ರ ಪ್ರವೇಶ ಮಾಡ್ತದೆ. ಆದ್ರೆ ಈ ಸುದ್ದಿ ಮಾಧ್ಯಮಗಳು
ಇಡೀ ದೇಶದ ಮೂಲೆ ಮೂಲೆಯಲ್ಲಿರ್ತಕ್ಕಂತಹ ಲೋಪದೋಷಗಳನ್ನ ಎತ್ತಿಡಲಿಕ್ಕೆ ಅಥವಾ ಉತ್ತಮವಾಗಿರ್ತಕ್ಕಂಥದ್ದನ್ನ ಎತ್ತಿ ಸಾಲಿಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೇವೆ. ನೋಡ್ರಿ, ನಮ್ಮ ಶಾಲೆಯ ಫಲಿತಾಂಶ ಬಂದಾಗ